ಇಡೀ ನ್ಯೂಸ್ ಅವರೇ ಸಿ ಟಿ ರವಿ ಪ್ರಕರಣ ಆಗುತ್ತೋ ಏನೋ. ಸಂಜೆ ಮಾತಾಡ್ತಿದ್ವಿ ನಾವು. ಸಿ ಟಿ ರವಿ ಅವರು ಶಾಸಕರಾಗಿ ಗೆದ್ದಾಗ, ಸಚಿವರಾದಾಗ, ಶಾಸಕರಾಗಿ ಸೋತಾಗ, ಬಿ ಜೆ ಪಿಯ ರಾಷ್ಟ್ರೀಯ ಮಹಾಮಂತ್ರಿ ಆದಾಗಲೂ ಕೂಡ ಇಷ್ಟು ಕವರೇಜ್ ಆಗಿರಲಿಲ್ಲ ಅವ್ರದ್ದು. ಈಗ ಸಚಿವೆಯೊಬ್ಬರಿಗೆ, ಪ್ರಭಾವಿ ಸಚಿವೆಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದುಬಿಟ್ರು ಅನ್ನುವ ಆರೋಪ ಬಂದು ಅರೆಸ್ಟು, ಬಿಡುಗಡೆ, ಹಿಂದೆಂದೂ ಇಲ್ಲದೇ ಇರುವಂಥ ಸುದ್ದಿ ಸಿ ಟಿ ರವಿ ಅವರು ಆಗ್ತಾ ಇದ್ದಾರೆ. ನೆನ್ನೆ ಏನೇನಾಯಿತು ಅನ್ನೋದನ್ನು ನೆನ್ನೆಯ ನ್ಯೂಸ್ ಅವರ್ನಲ್ಲಿ ಹೇಳಿದ್ದೆ. ಇವತ್ತಿನ ನ್ಯೂಸ್ ಅವರ್ನ ಮೊದಲ ಅರ್ಧ ಭಾಗ ಏನೇನಾಯಿತು ಅನ್ನೋದು ಹೇಳ್ತೀನಿ. ಏನೇನು ಆಗಬೇಕಾಗಿತ್ತು ಅನ್ನೋದನ್ನು ಕೂಡ ಡೀಟೇಲಾಗಿ ಮಾತಾಡಬೇಕು. ನೆನ್ನೆ 7 ಗಂಟೆಗೆ ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಮೊದಲು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ನೆನ್ನೆ ನ್ಯೂಸ್ ಅವರ್ ಮುಗಿದಾಗ ಸಿ ಟಿ ರವಿ ಅವರು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿದ್ದರು. ಅದಕ್ಕಿಂತ ಮುಂದೆ ಏನು ನಿರೀಕ್ಷೆ ಮಾಡೋದಿರಲಿಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಾರೆ. ನಿಯಮಗಳ ಪ್ರಕಾರ ಪೊಲೀಸರು ಡೈರಿಲಿ ಬರೀತಾರೆ, ಇಂಥ ವ್ಯಕ್ತಿಯನ್ನು ಇಂತಿಂಥ ಆರೋಪದ ಮೇಲೆ ಕರ್ಕೊಂಬಂದಿದ್ದೀವಿ ಅಂತ. ರಾತ್ರಿನೇ ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸು ಮಾಡಬಹುದು, ಇಲ್ಲ ಬೆಳಗ್ಗೆ ಪ್ರೊಡ್ಯೂಸ್ ಮಾಡಬಹುದು. ಇನ್ನೂ ಒಂದು ಮಾಹಿತಿ ಬಂತು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಬೆಳಗಾವಿಯಲ್ಲಿ ಬರೀ ಟ್ರಾನ್ಸಿಟ್ ವಾರೆಂಟ್ ತಗೊಳ್ತಾರೆ ಅನ್ನೋ ಮಾಹಿತಿಯೂ ಬಂತು. ಎಲ್ಲ ಫಾಲೋ ಅಪ್ ಮಾಡ್ತಿದ್ವಿ. ಆದರೆ ಕತ್ಲಾದಂಗೆ ಆಗಿದ್ದೇ ಬೇರೆ. ಒಂದು ಕಡೆ ನಿಲ್ಲೋದಕ್ಕೆ ಬಿಡಲಿಲ್ಲ, ಕೂರೋದಕ್ಕೆ ಬಿಡಲಿಲ್ಲ ಅವ್ರನ್ನ. ಸ್ಟೇಷನ್ನಿಂದ ಸ್ಟೇಷನ್ನಿಗೆ, ಊರಿನಿಂದ ಊರಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಡಿಸಿದ್ರು. ಲೆಕ್ಕ ಹಾಕಿದ್ರು ಒಂದು 300 ಕಿಲೋಮೀಟರ್ ಓಡಾಡಿರ್ಬೇಕು ರಾತ್ರಿ ಸಿ ಟಿ ರವಿ ಅವರು. ಒಂದು ಹಂತದಲ್ಲಿ ರಸ್ತೆಯ ಮಧ್ಯೆ ಕೂತ್ಕೊಂಡು ನನ್ನನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂತ ಕೇಳಿದ್ರು. ಈ ಹಿಂದಿದು ಎನ್ಕೌಂಟರ್ ಸೀರೀಸ್ನ ಸಿನಿಮಾಗಳು ಬರ್ತಾಯಿದ್ವು, ಅಬ್ ತಕ್ ಛಪ್ಪನ್ ಥರದ್ದು. ಆ ಸೀನ್ ನೋಡ್ದಂಗೆ ಆಗ್ತಿತ್ತು ಅದನ್ನು ನೋಡಿದ್ರೆ. ಯಾವ್ಯಾವುದೋ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಮಧ್ಯದಲ್ಲಿ ಗಾಡಿ ನಿಲ್ಲುತ್ತೆ, ಆ ಪೊಲೀಸ್ ಆಫೀಸರ್ ಸ್ವಲ್ಪ ದೂರ ಹೋಗಿ ಮಾತಾಡ್ಕೊಂಡು ಬರ್ತಾರೆ, ಮತ್ತೆ ಕೂತ್ಕೋತಾರೆ, ಏನೇನೋ ಆಗ್ತಿತ್ತು. ನೆನ್ನೆ ಸುಮ್ಮನೆ ರೀಕ್ಯಾಪಿಗೆ, ನೆನ್ನೆ ಮಧ್ಯಾಹ್ನ 1 ಗಂಟೆಗೆ ಏನೇನಾಯಿತು ಅನ್ನೋ ಡೀಟೇಲಾಗಿ ಹೇಳಿದ್ದೀನಿ. ಸಿ ಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರನ್ನು ಪ್ರಾಸ್ಟಿಟ್ಯೂಟ್ ಅಂತ ಬೈದರು ಅಂತ ಗಲಾಟೆ ಶುರುವಾಯಿತು. ಸಂಜೆ 4 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿದ್ರು. ಸಂಜೆ 5 ಗಂಟೆಗೆ FIR ರಿಜಿಸ್ಟರ್ ಆಯಿತು. ಸಿ ಟಿ ರವಿ ಆರೋಪಿ. ಟೈಮ್ ಲೈನ್ ಬರಲಿ. ಸಂಜೆ 7 ಗಂಟೆಗೆ ಸುವರ್ಣಸೌಧದ ಮೆಟ್ಟಿಲುಗಳ ಮೇಲೆ ಕುಳಿತು ತಮ್ಮ ಮೇಲೆ ನಡೆದ ಹಲ್ಲೆಗೆ ಪ್ರತಿಭಟನೆ ನಡೆಸ್ತಾ ಇದ್ದ ಸಿ ಟಿ ರವಿ ಅವರನ್ನು ಪೊಲೀಸರು ಎತ್ತಾಕೊಂಡು ಹೋದರು ಅನ್ನೋದನ್ನು ನಾನು ಆಡು ಮಾತಿನಲ್ಲಿ ಹೇಳ್ತಿಲ್ಲ, ಲಿಟ್ರಲಿ ಇದನ್ನೇ ಎತ್ತಾಕೊಂಡು ಹೋಗೋದು ಅನ್ನೋದು. ಎಳ್ಕೊಂಬಂದು ಪೊಲೀಸ್ ವ್ಯಾನಿಗೆ ತುಂಬಿಕೊಂಡ್ರು. ಸಂಜೆ 7 ಗಂಟೆ. 8 ಗಂಟೆಗೆ ನಾವು 7 ಗಂಟೆಗೆ ಇವ್ರನ್ನ ಅರೆಸ್ಟ್ ಮಾಡಿದಾಗ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನಾವು ನಮ್ಮವರೆಲ್ಲ ಹಿರೇಬಾಗೇವಾಡಿ ಕಡೆ ಹೋಗ್ತಾಯಿದ್ರು. ನೋಡಿದ್ರೆ ಇವ್ರನ್ನ ಕರ್ಕೊಂಬಂದಿದ್ದು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ. ಇಲ್ಲಿ ತನಕ ಸರಿಗಿತ್ತು, ನೀಟಾಗಿ ಕರ್ಕೊಂಬಂದರು, ಎಲ್ಲ ಆಯಿತು. 8:15 ಬಸನಗೌಡ ಪಾಟೀಲ್ ಯತ್ನಾಳು, ಆರ್ ಅಶೋಕ್ ಎಲ್ಲ ಖಾನಾಪುರ ಪೊಲೀಸ್ ಸ್ಟೇಷನಿಗೆ ಬಂದರು. ಅರವಿಂದ್ ಬೆಲ್ಲದ್ರನ್ನು ನೋಡ್ತಾ ಇದ್ದೀರಿ. ರಾತ್ರಿ 8:15. 9 ಗಂಟೆಗೆ ಸಿ ಟಿ ರವಿ ಅವರನ್ನು ನೋಡೋದಕ್ಕೆ, ಅಫ್ಕೋರ್ಸ್ ಉಳಿದ ಕೆಲಸಗಳಿರ್ತವೆ, ಬೇಲ್ ಅಪ್ಲಿಕೇಶನ್ ಹಾಕಬೇಕು, ಅದು ಇದು, ವಕೀಲರು ಬಂದರು. ಇದು ಆಮೇಲಿಂದಿದ್ದು, ಭೇಟಿ ಆದಮೇಲೆ ವಕೀಲರ ಭೇಟಿಗೆ ಅವಕಾಶ ನಿರಾಕರಿಸಲಾಯಿತಂತೆ. ವಕೀಲರು ಹೊರಗಡೆ ಬಂದು ಆರೋಪ ಮಾಡಿದ್ರು. ಯಾವುದೇ ಪ್ರಕರಣದ ಎಂಥದ್ದೇ ಆರೋಪಿಯಾದರೂ ಲೀಗಲ್ ಏಡ್ ಪಡೆಯುವುದು ಆತನ ಸಂವಿಧಾನಾತ್ಮಕ ಹಕ್ಕು. ಆ ಹಕ್ಕನ್ನು ಸಿ ಟಿ ರವಿ ಅವರಿಗೆ ನಿರಾಕರಿಸಲಾಗ್ತಾ ಇದೆ ಅಂತ ವಕೀಲರು ಆರೋಪ ಮಾಡಿದ್ರು. ಏನು FIRನಲ್ಲಿ ಇವ್ರನ್ನ ಕರ್ಕೊಂಬಂದಿದ್ದೀರಿ, FIR ಕಾಪಿನಾರು ಕೊಡಿ ಅಂದರೆ ಪೊಲೀಸರು ಅದನ್ನೂ ಕೊಡಲಿಲ್ವಂತೆ. 9 ಗಂಟೆ 15 ನಿಮಿಷ ನನ್ನ ಮೇಲೆ ನಡೆದ ಹಲ್ಲೆಗೆ ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಸಿ ಟಿ ರವಿ ಅವರು ಹೇಳಿದ್ರೆ ಪೊಲೀಸರು ಹಿಂದೆ ಮುಂದೆ ನೋಡೋಕ್ಕೆ ಶುರು ಮಾಡಿದ್ರು. ಇವ್ರು ಕಂಪ್ಲೇಂಟ್ ತಗೋಬೇಕಾ, FIR ದಾಖಲಿಸಿಕೊಳ್ಳೋದು. ಇನ್ನೂ FIR ಆಗಿಲ್ಲ. ಸಿ ಟಿ ರವಿ ಈಗಲೂ ಹೇಳ್ತಾ ಇದ್ದಾರೆ, ನಾನು ಕೊಟ್ಟಿರೋ ಕಂಪ್ಲೇಂಟ್ ಏನಾಯಿತು ಅಂತ. ರಾತ್ರಿ 9:15 BJP ನಾಯಕರೆಲ್ಲ ಸೇರಿಕೊಂಡು ಮಾನವ ಹಕ್ಕು ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು. ಪ್ರತಿಪಕ್ಷ ನಾಯಕರ ಸಮ್ಮುಖದಲ್ಲಿ ಪ್ರತಿಪಕ್ಷದ ಸದಸ್ಯರೊಬ್ಬರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಕೂಡಿಸಿದ್ದೀರಿ, ಪಾಲಿಸಬೇಕಾದ ನಿಯಮ ಪಾಲನೆ ಮಾಡ್ತಿಲ್ಲ ಅಂತ ಜೋರು ಗಲಾಟೆ. ಅಂತೂ ಇಂತೂ ಸಿ ಟಿ ರವಿ ಅವರ ವಕೀಲರಿಗೆ FIR ಕಾಪಿ, ಸಿ ಟಿ ರವಿ ಅವರ ಮೇಲೆ ದಾಖಲಾದ FIR ಕಾಪಿ ಕೊಟ್ಟಾಗ ರಾತ್ರಿ 9:15 ವಕೀಲರ ಭೇಟಿಗೆ ಆವಾಗ ಅವಕಾಶ ಮಾಡಿಕೊಟ್ರು. ಮತ್ತು ಸಿ ಟಿ ರವಿ ಅವರು ಬರೆದಿದ್ರಲ್ಲ ತಮ್ಮ ಮೇಲೆ ಹಲ್ಲೆ ಆಯಿತು ಅಂತ, ಆ ಕಂಪ್ಲೇಂಟ್ ಕಾಪಿ ಪೊಲೀಸರು ತಗೊಂಡ್ರು.
ರಾತ್ರಿ 11 ಗಂಟೆಗೆ ನಮ್ಮ ಕಂಪ್ಲೇಂಟ್ ಮೇಲಿನ FIR ಕೊಡಿ 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 ಅಂತ CT ರವಿ ಅವರು ಗಂಟು ಬಿದ್ದರು. ಪೊಲೀಸರು ಕೊಡಲಿಲ್ಲ. ಇನ್ನು FIR ಆಗಿಲ್ಲ ಇನ್ನು ಅವರ ಪ್ರಕಾರ. ರಾತ್ರಿ BJP ಕಾರ್ಯಕರ್ತರು ಖಾನಾಪುರ ಪೊಲೀಸ್ ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ರಾತ್ರಿ 11ಕ್ಕೆ. ನಿನ್ನೆ ರಾತ್ರಿ 11ಕ್ಕೆ CT ರವಿ ಅವರು ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ. ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ. ಎಲ್ಲವೂ ನಿಗೂಢವಾಗಿದೆ. ಯಾವುದೋ ಕ್ರಿಮಿನಲ್ಗಳನ್ನು ನಡೆಸ್ಕೊಳ್ಳೋ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಅವರು ನಡೆಸ್ಕೊಳ್ತಿರೋ ರೀತಿ ಅನುಮಾನ ಹುಟ್ಟಿಸ್ತಾ ಇದೆ. ಪ್ರತಿಯೊಂದು ನಡೆಯೂ ಕೂಡ ಅನುಮಾನಾಸ್ಪದವಾಗಿದೆ. ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದವನು. ಇದೆಲ್ಲವೂ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನನ್ನ ಮೇಲೆ ಘಟನೆ ನಡೆದಿದೆ ಎನ್ನುವ ಆರೋಪ ಬಂದಿರೋದು ಬೆಳಗಾವಿಯ ಸುವರ್ಣಸೌಧದಲ್ಲಿ. ಸುವರ್ಣಸೌಧ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಪ್ಲೇಂಟ್ ಕೊಟ್ಟಿದ್ದು ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲೇ. ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟ್ರು, CPI ಅಂತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಅಂತಾರಲ್ಲಿ, RR ಪಾಟೀಲ್ ಅಂತ. ಏಕಾಏಕಿ RR ಪಾಟೀಲ್ರಿಗೆ ಅನಾರೋಗ್ಯ ಆಯ್ತಂತೆ. ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ರು. RR ಪಾಟೀಲ್, CPI ಹಿರೇಬಾಗೇವಾಡಿ. ಇದ್ರ ಬಗ್ಗೆ ಬೇರೆ ಬೇರೆ ಕಾನ್ಸ್ಪಿರಸಿ ಥಿಯರಿಗಳು ಹೋಗ್ತಾ ಇದ್ದಾವೆ. ಯಾಕೆ ಅವ್ರಿಗೆ ಏಕಾಏಕಿ ಅನಾರೋಗ್ಯ ಅಂತ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ತಳ್ಳಾಟದಲ್ಲಿ ಅವ್ರದ್ದು BP ರೇಸ್ ಆಗಿ ಕೆಳಗಡೆ ಬಿದ್ದು ಏನೇನೋ ಆಗಿಬಿಡ್ತು ಅನ್ನೋರು ಇದ್ದಾರೆ. ಇನ್ನು ಕೆಲವರು ಯಾರದ್ದೋ ಆದೇಶ, ಈ ಆದೇಶ ಪಾಲನೆ ಮಾಡಿದರೆ ನಾನು ಸಿಕ್ಕಾಕತ್ತೀನಿ ಅಂತ ಅವ್ರಿಗೆ ಅನಿಸಿ ನನಗೆ ಹುಷಾರಿಲ್ಲ ಅಂತ ಹೋಗ್ಬಿಟ್ಟು ಅಂತಲೂ ಅಂತಾರೆ. ಯಾವುದು ಸತ್ಯನೋ ದೇವ್ರಿಗೆ ಗೊತ್ತು. ಬೆಳಗಾವಿ ಗ್ರಾಮೀಣ ACP GM ಗಂಗಾಧರ್ ಅವರನ್ನು RR ಪಾಟೀಲರ ಬದಲು ಈ ಕೇಸಿಗೆ IO ಮಾಡಲಾಯಿತು. ಇನ್ವೆಸ್ಟಿಗೇಷನ್ ಆಫೀಸರ್ GM ಗಂಗಾಧರ್ ಅಂತಾಯಿತು. ಬೆಳಗಾವಿ ಗ್ರಾಮೀಣ ಉಪವಿಭಾಗದ ACP GM ಗಂಗಾಧರ್. ಬೆಳಗಾವಿ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್ರ ಕ್ಷೇತ್ರ. ಇರಲಿ, ಇಷ್ಟೆಲ್ಲ ನಡೀತಾ ಇತ್ತು. ರಾತ್ರಿ 12:15ಕ್ಕೆ CT ರವಿ ಅವರನ್ನು ಎದ್ದೇಳಿ ಇಲ್ಲಿಂದ ಅಂದರು, ಖಾನಾಪುರ ಪೊಲೀಸ್ ಸ್ಟೇಷನ್ನಿಂದ. ಎಲ್ಲಿಗೆ ಗೊತ್ತಿಲ್ಲ. CT ರವಿ ಕೇಳಿದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ? ಪೊಲೀಸರು ಬೆಂಗಳೂರಿಗೆ ಅಂದರು. ಆವಾಗೊಂದು ಎಕ್ಸ್ಪ್ಲನೇಷನ್ ಇತ್ತು. ನಾನು ರಾತ್ರಿ ಮಾತಾಡೋದಿಲ್ಲ ಯಾರ್ದ ಹತ್ರ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಅಂತ. ಫೇರ್ ಇನಫ್. ಅವರೊಬ್ಬ ಜನಪ್ರತಿನಿಧಿಗಳ ಮೇಲಿನ ಆರೋಪಗಳ ವಿಚಾರಣೆಗೆ ಅಂತಾನೆ, ಅದಕ್ಕೆ ಸಂಬಂಧಿಸಿದ ಕಲಾಪಗಳಿಗೆ ಅಂತಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದಿದೆ. ಅದು ಬೆಂಗಳೂರಿನಲ್ಲಿದೆ. ಬೆಂಗಳೂರಿಗೆ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡ್ತಾರೆ. ಫೇರ್ ಇನಫ್. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರಂತೆ ಅಂತ. ಆ್ಯಕ್ಚುಲಿ ರಾತ್ರಿ ನಮ್ಮಲ್ಲಿ ಬ್ರೇಕಿಂಗು ಬಂತು, ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ಬನ್ನಿ ಬೆಂಗಳೂರಿಗೆ ಹೊರಡೋಣ ಅಂಥೇಳಿ ಗಾಡಿ ಹತ್ತಿಸ್ಕೊಂಡ್ರು. ಬಟ್ ಗಾಡಿ ಬೆಂಗಳೂರಿಗೆ ಹೋಗಲಿಲ್ಲ. ಈ ತಳ್ಳಾಟದಲ್ಲಿ CT ರವಿಯವರ ತಲೆಗೆ ಗಾಯ ಆಗಿ ರಕ್ತ ಸುರಿಯೋಕ್ಕೆ ಶುರುವಾಯಿತು. 12:15 ಅಲ್ಲಿದ್ದ ಪೊಲೀಸ್ ಒಬ್ಬ ವಾಕಿ ಟಾಕಿಯಲ್ಲಿ ಹೊಡೆದಿದ್ದರಿಂದ ನನಗೆ ಗಾಯ ಆಯಿತು ಅಂತ CT ರವಿ ಅವರು ಹೇಳ್ತಾರೆ. ಕೆಲವರು ಹೇಳೋದು ಹಿಂಗೆ ಎತ್ತಿ ಗಾಡಿಗೆ ಹಾಕುವಾಗ ಗಾಡಿ ಬಡೀತಲ್ಲಿಗೆ ಅಂತ. ವಾಟ್ ಎವರ್, ಈ ತಳ್ಳಾಟದಲ್ಲೇ ಆದಂಥ ಗಾಯ ಅದು. ರಕ್ತ ಸುರಿಯೋದಕ್ಕೆ ಶುರುವಾಯಿತು. ಇದೆಲ್ಲ ನಡೀತಾ ಇದ್ದಾಗ 12:15ರಿಂದ 12:30 ಇಲ್ಲಿಂದ ಹೊರಟರು. 12:30ಗೆ ಬೆಂಗಳೂರಿಗೆ ಹೋಗ್ತಿದ್ದೀವಿ ಅಂತ. ಖಾನಾಪುರ ಪೊಲೀಸ್ ಸ್ಟೇಷನ್ನಿಂದ ಹೊರಟರು. ನಾವು ಆಯ್ತಂಗಿದ್ರೆ CT ರವಿಯವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ ನೋಡಿದ್ರೆ ಕಿತ್ತೂರಿಗೆ ಬಂದರು. ಕಿತ್ತೂರು 12:30 ಕಿತ್ತೂರಿಗೆ ಕರ್ಕೊಂಡು ಬಂದು ರಾತ್ರಿ 1 ಗಂಟೆಯಿಂದ 2:30 ತನಕ ಕಿತ್ತೂರಿನಿಂದ ದೊಡವಾಡಕ್ಕೆ ಕರ್ಕೊಂಡು ಹೋದರು. ದೊಡವಾಡ, ಅಲ್ಲಿಂದ ಬೆಳಕವಾಡಿ, ಬೈಲಹೊಂಗಲ ಸುತ್ತಾಡ್ತಾ ಇತ್ತು ಗಾಡಿ. ಹಂಗೆ CT ರವಿಯವ್ರನ್ನ ಕುಡಿಸ್ಕೊಂಡು ಸುತ್ತಾಡ್ತಾ ಇತ್ತು. 2:30 ಬೈಲಹೊಂಗಲ ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದು ಅವರಿಗೆ ಬ್ಯಾಂಡೇಜ್ ಕಟ್ಟಿದ್ರು.
12:15 ಗಾಯ ಆಗಿತ್ತು. 2:15 ಬ್ಯಾಂಡೇಜ್ ಹಾಕಿದ್ರು. ನಮ್ಮ ಹುಡುಗರು ಫಾಲೋ ಮಾಡ್ತಾನೇ ಇದ್ದರು. BJP ಕಾರ್ಯಕರ್ತರು ಅನೇಕ ಮುಖಂಡರುಗಳ ಫಾಲೋ ಮಾಡ್ತಾಯಿದ್ರು. 2:15 ಬಂದು ಅವ್ರ ತಲೆಗೆ ಒಂದು ಬ್ಯಾಂಡೇಜ್ ಸುತ್ತಿದ್ರು. ಆ ನಂತರ ಸವದತ್ತಿ ರಾಮದುರ್ಗದ ಕಡೆ ಹೋದರು. ಸವದತ್ತಿ ರಾಮದುರ್ಗ ರಾತ್ರಿ ರಾಮದುರ್ಗದ ಹತ್ರ ಒಂದು ನಿಲ್ಲಿಸಿದ್ರು ಗಾಡಿನ. CT ರವಿಯವ್ರಿಗೆ ಅನುಮಾನ ಬರೋಕ್ಕೆ ಶುರುವಾಯಿತು, ಏನು ಮಾಡ್ತಿದ್ದಾರೆ ಇವರು ಅಂತ. ನಡು ರಸ್ತೆಯಲ್ಲೇ ಕೂತ್ಕೊಂಡು ಪ್ರತಿಭಟನೆ ನನ್ನದು ಅಂತ ಕೂತ್ಕೊಂಡ್ಬಿಟ್ರು. ಯಾಕೆ ನನ್ನನ್ನು ಸುತ್ತಾಡಿಸ್ತಾ ಇದ್ದೀರಿ, ನಿಮ್ಮ ಉದ್ದೇಶ ಏನು ಅಂತ. ಅವ್ರು ಹೇಳಿದ್ದು, ಪಕ್ಕದಲ್ಲಿ ಕೂತ್ಕೊಂಡು ಯಾರ್ದೋ ಫೋನ್ ಬರ್ತಿದೆ, ಹಾಂ ಯಾವ ಕಡೆ ಹೋಗ್ಬೇಕು ಸರ್, ಏನು ಮಾಡ್ಬೇಕು ಸರ್, ಹಾಂ ಪೊಲೀಸರು ಆ ಕಡೆ ಹೋಗ್ತಿದ್ದಾರೆ. ಕೆಲವು ಸಲ ಈ ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದವ್ರನ್ನ ತಪ್ಪಿಸ್ಬಿಟ್ರು. ಯಾವುದೋ ಒಂದು ಗಾಡಿ ಅಡ್ಡ ನಿಲ್ಲಿಸ್ಬಿಡೋದಪ್ಪ, ಹಿಂದ್ಗಡೆ ಗಾಡಿಗಳೆಲ್ಲ ನಿಲ್ತವೆ, ಮುಂದೆ CT ರವಿಯವ್ರನ್ನ ಕರ್ಕೊಂಡು ಹೋಗಿದ್ದು ಗಾಡಿ ಎಲ್ಲೆಲ್ಲೋ ಹೋಗ್ಬಿಡ್ತವೆ. ಹೀಗಾಗಿ ಫಾಲೋನೂ ಯಾರೂ ಮಾಡ್ತಿರಲಿಲ್ಲ. ಕೆಲವು ಸಲ ಸೈಡಿಗೆ ಗಾಡಿ ಹಾಕಿ ಫೋನ್ ಹಿಡ್ಕೊಂಡು ಸ್ವಲ್ಪ ದೂರ ಹೋಗಿ ಮಾತಾಡ್ಕೊಂಡು ವಾಪಸ್ ಬರ್ತಿದ್ರಂತೆ. CT ರವಿಯವ್ರಿಗೆ ಅನುಮಾನ ಶುರುವಾಗ್ಬಿಟ್ಟಿದೆ, ಎನ್ಕೌಂಟ್ರ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಿದ್ದಾರ ಅಂತ. ಅಲ್ಲೇ ಕೂತ್ಕೊಂಡು ಪ್ರತಿಭಟನೆ ಶುರು ಮಾಡಿದ್ರು. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ಕಡಿತಾ ಎಣ್ಣಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ಕಡಿತಾ ಎಣ್ಣಿಲ್ಲ ನನ್ನ ಕೊಲೆ ಮಾಡಕ್ ಮಾಡಿದ್ರೆ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಅರ್ಥ ಕೊಟ್ಟು ನಿಂತಿಲ್ಲಿ ನೀವು ಖಾನಾಪುರದಿಂದ ಎಲ್ಲೆಲ್ಲಿ ಸುತ್ಸ್ಕೊ ಬಂದ್ರಿ, ನೀವು ಯಾಕೆ ಸುತ್ತಿಸ್ತಾ ಇದೀರಿ ನನ್ನನ್ನ? ಬೆಳಗಿನ ಜಾವ 5 ಗಂಟೆಗೆ ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದರು. 5 ಗಂಟೆ ಇಲ್ಲೇ ಇರಿ ಅಂತ, ಅಂಕಲಗಿ ಪೊಲೀಸ್ ಸ್ಟೇಷನ್ನಲ್ಲಿ ಇರಿ ನೀವು ಅಂದರು. ಮತ್ತು 9 ಗಂಟೆಗೆ ಅಂಕಲಗಿಯಿಂದ ಬೆಳಗಾವಿ. ಅಂದರೆ ಇಡೀ ರಾತ್ರಿ ಕುಂತಲ್ಲಿ ಕೂರಲಿಲ್ಲ, ನಿಂತಲ್ಲಿ ನಿಲ್ಲಲಿಲ್ಲ. CT ರವಿಯವ್ರನ್ನ ಕೂಡಿಸ್ಕೊಂಡು ಓಡಾಡಿಸ್ತಾ ಇದ್ರು. ಇದು ಹಿಂಗ್ಯಾಕೆ ಅಂತ ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ CT ರವಿಯವರ ರಕ್ಷಣೆಗೆ ಇದು ಅಂತ ಹೇಳಿದ್ರು. ಅವರು ಒಳ್ಳೆಯದಕ್ಕೆ, ಜನ ಗಲಾಟೆ ಮಾಡ್ತಾರೆ ಅಂತ ಸುತ್ತಾಡಿಸ್ತಾ ಇದ್ದಾರೆ ಅಂತ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಕೇಳಿಸ್ಕೊಳ್ಳಿ. ಎಲ್ಲ ಅಪರಾಧಿಗಳು ಹೇಳ್ತಾರೆ ಹಂಗೆ, ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡಂಗೇ ಇಲ್ಲ ಯಾರನ್ನೂ. ನೋಡಪ್ಪ, ಅವನ ಹಿತದೃಷ್ಟಿಯಿಂದಲೇ ಖಾನಾಪುರ ಕರ್ಕೊಂಡು ಹೋಗೋದು. ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ, ಬೆಳಗಾಂನಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ಖಾನಾಪುರ ಕರ್ಕೊಂಡು ಎಲ್ಲ ಅಪರಾಧಿಗಳು ಹೇಳ್ತಾರೆ ಹಂಗೆ. ಇರಲಿ. 9 ಗಂಟೆಗೆ ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಸ್ಟೇಷನ್ನಿಂದ ಕರ್ಕೊಂಡು ಬೆಳಗಾವಿಗೆ ಬಂದರು. 10:15 ಬೆಳಗಾವಿ 5th JMFC ಕೋರ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ CT ರವಿಯವರನ್ನ ಹಾಜರುಪಡಿಸಿದ್ರು. 10:15. 11 ಗಂಟೆಗೆ ಕೋರ್ಟಿನ ಕಲಾಪ ಆರಂಭ ಆಯಿತು. ನ್ಯಾಯಾಧೀಶರ ಮುಂದೆ CT ರವಿಯವರು ಇಡೀ ರಾತ್ರಿ ಏನೇನಾಯಿತು ಅನ್ನೋದನ್ನು ಹೇಳ್ತಾ ಬರ್ತಾರೋ. ಇಡೀ ರಾತ್ರಿ ಸುತ್ತಾಡಿಸಿದ್ರು, ಕುಡಿಯೋದಕ್ಕೊಂದು ತೊಟ್ಟೆ ನೀರು ಕೊಡಲಿಲ್ಲ, ಕೆಟ್ಟದಾಗ ನಡೆಸ್ಕೊಂಡ್ರು. ರಾತ್ರಿ ಸಮಯದಲ್ಲಿ ರಸ್ತೆಯಲ್ಲಿ ನನಗೆ ಭಯ ಹುಟ್ಟಿಸಿದ್ರು, ತಲೆಗೆ ಪೆಟ್ಟಾದರೂ ತಕ್ಷಣ ಚಿಕಿತ್ಸೆ ಕೊಡಿಸಲಿಲ್ಲ. ಪೊಲೀಸರು ನನ್ನ ಮೇಲೆ ಹಲ್ಲೆ ಮಾಡಿದ್ರು, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡಿದ್ರು. ಏನೋ ಮಾಡೇ ಬಿಡ್ತಾರೆ ಅನ್ನೋ ಭಯ ಶುರುವಾಗಿತ್ತು. ಮಧ್ಯರಾತ್ರಿ ಸೌದತ್ತಿ ಹತ್ರ ಸ್ಟೋನ್ ಕ್ರಷರ್ ಒಂದರ ಬಳಿ ಕರ್ಕೊಂಡು ಹೋದರು. ಎನ್ಕೌಂಟರ್ ಮಾಡೋ ಉದ್ದೇಶ ಪೊಲೀಸರಿಗಿತ್ತು. ನನ್ನನ್ನು ಕೊಲ್ಲೋದಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ ಅಂತ ನನಗೆ ಆತಂಕ ಶುರುವಾಯಿತು. ದೇವರ ಮೇಲೆ ಭಾರ ಹಾಕಿ ಕಾರ್ನಲ್ಲಿ ಕೂತ್ಕೊಂಡಿದ್ದೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿದ್ರು ಪೊಲೀಸರು ಏನೂ ಹೇಳಲಿಲ್ಲ. ಸಭಾಪತಿಗಳ ಚೇಂಬರ್ನಲ್ಲಿ DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ನನಗೆ ಬೆದರಿಕೆ ಹಾಕಿದ್ರು. ಜೀವನದಲ್ಲಿ ಎಂದೂ ಮರೆಯಬಾರದು ನೀನು, ಅಂಥದ್ದು ಮಾಡ್ತೀವಿ ನಿನಗೆ ಅಂತ. ಅವರು ಬೆದರಿಕೆ ಹಾಕಿದ್ದಕ್ಕೂ ಪೊಲೀಸರು ನಡ್ಕೊಂಡಿದ್ದಕ್ಕೂ ಒಂದೇ ಆಗಿತ್ತು. ಖಾನಾಪುರ ಸ್ಟೇಷನ್ನಲ್ಲಿ ವಕೀಲರನ್ನ ಮೀಟ್ ಮಾಡಬೇಕಂದ್ರೂ ನನಗೆ ಅವಕಾಶ ಕೊಡಲಿಲ್ಲ. R ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಗಲಾಟೆ ಮಾಡಿದ ಮೇಲೆ ವಕೀಲರ ಭೇಟಿಗೆ ಅವಕಾಶ ಕೊಟ್ಟರು. ಸುವರ್ಣಸೌಧದ ಒಳಗೆ ನನ್ನ ಮೇಲೆ 3 ಸಲ ಅಟ್ಯಾಕ್ ಆಗಿದೆ.
ನನ್ನ ಮೇಲೆ ಅಟ್ಯಾಕ್ ಆಗಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟರು, ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ. ಇದು ಸಿ ಟಿ ರವಿಯವರು ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಂಥ ಮಾತು. ಅವರ ಪರವಾಗಿ ಎಂ ಬಿ ಜಿರ್ಲಿ ವಾದ ಮಾಡಿದ್ರು. ಸಾರ್ವಜನಿಕದ ಜೀವನದಲ್ಲಿರೋ ರಾಜಕೀಯ ನಾಯಕ ಅವರು ರೌಡಿ ಅಲ್ಲ, ಪೊಲೀಸರು ರೌಡಿಗಳ ಜೊತೆ ನಡ್ಕೊಳ್ಳುವ ರೀತಿಯಲ್ಲಿ ಸಿ ಟಿ ರವಿಯವರ ಜೊತೆ ನಡ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಘಟನೆ ಆಗಿದೆ. ಸುವರ್ಣಸೌಧದ ಪರಿಷತ್ ಹಾಲ್ನಲ್ಲಿ ಘಟನೆ ಆಗಿದೆ. ಅಲ್ಲಿ ಬಿಗಿ ಭದ್ರತೆ ಇರುತ್ತೆ, ಆದರೂ ಸಿ ಟಿ ರವಿಯವರ ಮೇಲೆ ದಾಳಿಗೆ ಯತ್ನ ನಡೆದಿದ್ದಾವೆ. ಸುಪ್ರೀಂ ಕೋರ್ಟ್, ಹೈಕೋರ್ಟಿನ ಜಡ್ಜ್ಮೆಂಟ್ಗಳನ್ನು ಜಿರ್ಲಿ ಅವರು ಉಲ್ಲೇಖಿಸಿದರು. ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಆದರೆ ಖಾನಾಪುರ, ಬೈಲಹೊಂಗಲ, ಸೌದತ್ತಿ, ಕಟಕೋಳ, ರಾಮದುರ್ಗ, ಲೋಕಾಪುರ ಸ್ಟೇಷನ್ಗಳಿಗೆ ಯಾಕೆ ಸುತ್ತಾಡಿಸಿದ್ರು ಸಿ ಟಿ ರವಿಯವರನ್ನು? ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಕಾನೂನು ಬಾಹಿರವಾಗಿ ಇವರನ್ನು ಬಂಧನ ಮಾಡಿದ್ದಾರೆ. ಪರಿಷತ್ನಲ್ಲಿ ಯಾವುದೇ ರೂಲ್ ಆಗಿಲ್ಲ. FIR ಮಾಡಿದ್ದು, ಅರೆಸ್ಟ್ ಮಾಡಿದ್ದು ಕಾನೂನು ಬಾಹಿರ. ಈ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನು ಕೊಡಿ. ಸಿ ಟಿ ರವಿಯವರು ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಅನುಭವಿಸಿದ್ದಾರೆ. ಪೊಲೀಸರ ಮೃಗಗಳಂತೆ ವರ್ತನೆ ಮಾಡಿದ್ದಾರೆ. ಸಿ ಟಿ ರವಿ ಅನಾರೋಗ್ಯ ಇದೆ, ಅವರಿಗೆ ರಾತ್ರಿ ಇಡೀ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಚಿಕಿತ್ಸೆ ಕೊಟ್ಟಿಲ್ಲ, ಅವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ, ದಯವಿಟ್ಟು ಬೇಲ್ ಕೊಡಿ ಅಂತ ಜಿರ್ಲಿ ಅವರು ವಾದ ಮಂಡನೆ ಮಾಡಿದ್ರು. ಎಂ ಬಿ ಜಿರ್ಲಿ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ನ್ಯಾಯಾಧೀಶರು ಸ್ಪರ್ಶ ಡಿಸೋಜ ಅವರು, ಸಿ ಟಿ ರವಿ ಒಬ್ಬ ಜನಪ್ರತಿನಿಧಿ, ನಮ್ಮ ನ್ಯಾಯಾಲಯದ ವ್ಯಾಪ್ತಿಗೆ ಈ ಪ್ರಕರಣ ಬರೋದಿಲ್ಲ, ನಾವು ಬೇಲ್ ಕೊಡೋದಕ್ಕೆ ಬರೋದಿಲ್ಲ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇರೋದು ಬೆಂಗಳೂರಿನಲ್ಲಿ. ಸಿ ಟಿ ರವಿ ಅವರಿಗೆ ಜಾಮೀನು ಕೊಡಬೇಕೋ ಬೇಡೋ ಅನ್ನೋದನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಮಾನಿಸಲಿ ಅಂಥೇಳಿ ಹೇಳಿದ್ರು. ಆದ್ದರಿಂದ ಬೇಲ್ ಪಿಟಿಷನ್ ಇವರ ಮುಂದೆ ಬರೋ ಪ್ರಶ್ನೆನೇ ಇರಲಿಲ್ಲ. ಸಿ ಟಿ ರವಿ ಅವರು ಕೋರ್ಟ್ ಹೊರಗೆ ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಸರ್ವಾಧಿಕಾರ ಮೆರೆದಿದ್ದಾರೆ. ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ. ಸರ್ವಾಧಿಕಾರ ಮೆರೆದಿದ್ದಾರೆ. ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ. ಸರ್ವಾಧಿಕಾರ ಮೆರೆದಿದ್ದಾರೆ. 12 ಗಂಟೆಗೆ ಇದಾಯಿತು. 1 ಗಂಟೆಗೆ ಈ ಟ್ರಾನ್ಸಿಟ್ ವಾರಂಟ್ ಅಂತ ಹೇಳ್ತಾರೆ, ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅದಕ್ಕೊಂದು ಪರ್ಮಿಷನ್ ಕೊಡಿ ಅಂತ ನ್ಯಾಯಾಧೀಶರನ್ನು ಕೇಳಿದ್ರು. ನ್ಯಾಯಾಧೀಶರು ಆದೇಶ ಕೊಟ್ಟರು, ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ. ಮಧ್ಯಾಹ್ನ 2 ಗಂಟೆಗೆ ಅಲ್ಲಿಂದ ಬೆಂಗಳೂರು ಕಡೆ ಹೊರಟು. ಬೆಂಗಳೂರಿನಲ್ಲಿ 2 ಕೋರ್ಟ್ನಲ್ಲಿ 3 ಕೇಸ್ ನಡೀತಾ ಇದ್ವು. ಇಲ್ಲೇನಾಯಿತು? ಹೆಂಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೊರಟಿದ್ದ ಪೊಲೀಸರು ಸಿ ಟಿ ರವಿ ಅವರನ್ನು ದಾವಣಗೆರೆಯಲ್ಲೇ ಬಿಡಬೇಕಾಗಿ ಬಂತು. ದ್ಯಾಟ್ ಈಸ್ ಅ ಡ್ರಾಮ್ಯಾಟಿಕ್ ಇನ್ಸಿಡೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.